ಪ್ರತಿಷ್ಠಿತ ಜಯದೇವ ಆಸ್ಪತ್ರೆಯ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ತುರ್ತು ಪರಿಸ್ಥಿತಿಯಲ್ಲಿದ್ದಂತ ಮಹಿಳೆಗೆ ಆಪರೇಷನ್ ಮಾಡದೆ ನಿರ್ಲಕ್ಷ್ಯ ತೋರಿದ್ದಾರೆ. ಪರಿಣಾಮ ಮಹಿಳೆಯ ಜೀವ ಹೋಗಿದೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ನಿರ್ಲಕ್ಷ್ಯ ಮಾಡಿದ್ದಾರೆ. ಎಮರ್ಜೆನ್ಸಿ ಇದ್ರೂ ಕೂಡ ಸ್ಪಂದಿಸಿಲ್ಲ. ಆಪರೇಷನ್ ಯೂನಿಟ್ ಬಳಸೋ ವಿಚಾರಕ್ಕೆ ವೈದ್ಯರ ನಡುವೆನೇ ಕಿತ್ತಾಟ ಆಗಿದೆಯಾ? ಆಪರೇಷನ್ ಯೂನಿಟ್ ಸಿಗದೆ ಮಹಿಳೆ ಸಾವನ್ನಪ್ಪಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ನಿನ್ನೆ ರಾತ್ರಿ 8 ಗಂಟೆಗೆ ಯಡಿಯೂರಿನ ಮಾಯಮ್ಮ 65 ವರ್ಷದ ಮಹಿಳೆ ಈ ರೀತಿ ನಿರ್ಲಕ್ಷ್ಯದಿಂದ ಮೃತಪಟ್ಟಿರುವಂತಹ ದುರ್ದೈವಿ. ತಾಯಿಯನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಈಗ ಅವರ ಮಕ್ಕಳು ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ. ಸರಿಯಾಗಿ ಚಿಕಿತ್ಸೆ ಕೂಡ ನೀಡಲಿಲ್ಲ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳ ಮಧ್ಯೆ ಸಿಬ್ಬಂದಿ ಮಧ್ಯೆ ಏನಾದರೂ ಜಗಳ ಕಿತ್ತಾಟ ಇದೆಯಾ? ಆ ಕಾರಣಕ್ಕಾಗಿ ಈ ರೀತಿ ಆಸ್ಪತ್ರೆಗೆ ಬಂದಂತಹ ವೃದ್ಧೆಯ ಜೀವ ಹೋಯಿತು ಅನ್ನುವಂಥದ್ದು ಕುಟುಂಬಸ್ಥರ ಆರೋಪ. ತುರ್ತು ಪರಿಸ್ಥಿತಿ ಇತ್ತು, ತಕ್ಷಣಕ್ಕೆ ವೈದ್ಯರು ಸರಿಯಾಗಿ ಚಿಕಿತ್ಸೆ ಕೊಟ್ಟಿದ್ದಿದ್ರೆ ಅಥವಾ ತಕ್ಷಣ ಆಪರೇಷನ್ ಮಾಡಿದಿದ್ರೆ ಉಳಿಸ್ಕೊಳ್ಬಹುದಾಗಿತ್ತು, ಅಂತ ಪರಿಸ್ಥಿತಿ ಇತ್ತು. ಆದರೆ ಇವರು ಕಿತ್ತಾಟದಿಂದಾಗಿ ಆಪರೇಷನ್ ಯೂನಿಟ್ ಸಿಗಲಿಲ್ಲ. ಆಪರೇಷನ್ ಯೂನಿಟ್ಗೆ ಡಾಕ್ಟರ್ಗಳ ಮಧ್ಯೆ ಕಿತ್ತಾಟ ಇತ್ತು. ಮತ್ತೆ ನಾವು ಕರ್ಕೊಂಡು ಬರ್ತಿದ್ದಾಗೆ ಪರಿಸ್ಥಿತಿ ಗಂಭೀರ ಇದೆ ಅಂದ್ರೂ ಕೂಡ ಚಿಕಿತ್ಸೆ ಕೊಟ್ಟಿರಲಿಲ್ಲ ಅಂತ ಆರೋಪಿಸಿದ್ದಾರೆ. ಶುಕ್ರವಾರ ಮಾಯಮ್ಮ ಅವರಿಗೆ ಎದೆನೋವು ಕಾಣಿಸ್ಕೊಳ್ಳುತ್ತೆ. ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸ್ತಾರೆ ಕುಟುಂಬದವರು. ಓಪನ್ ಹಾರ್ಟ್ ಸರ್ಜರಿನೇ ಆಗಬೇಕು ಅಂತೇಳಿ ವೈದ್ಯರು ಸಲಹೆ ಕೊಡ್ತಾರೆ. ಹೀಗಾಗಿ ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿರುತ್ತೆ. ಆದರೆ ಶುಕ್ರವಾರ ದಾಖಲಾದ ದಿನದಲ್ಲೂ ಮಾಯಮ್ಮ ಅವರಿಗೆ ಚಿಕಿತ್ಸೆನೇ ಕೊಟ್ಟಿಲ್ಲ. ಊಟ ಬಿಟ್ಟು ಬೇರೆ ಯಾವ ಚಿಕಿತ್ಸೆಯನ್ನು ನೀಡಿಲ್ಲ. ಸರ್ಜರಿ ಮಾಡಬೇಕು ಅಂತೇಳಿ ಹಿಂದಿನ ಆಸ್ಪತ್ರೆ ವೈದ್ಯರು ಸಲಹೆ ಕೊಟ್ಟಿದ್ರೂ ಕೂಡ ಜಯದೇವದಲ್ಲಿ ಆಪರೇಷನ್ ಮಾಡೋದಕ್ಕೆ ಮೀನಾಮೇಷ ಎಣಿಸಿದ್ದಾರೆ. ಆಪರೇಷನ್ ಯೂನಿಟ್ ವಿಚಾರಕ್ಕೆ ಇಬ್ರು ವೈದ್ಯರು ಪೈಪೋಟಿ ನಡೆಸ್ತಾ ಇದ್ರು. ಅದೇ ಕಾರಣದಿಂದಾಗಿ ಆಪರೇಷನ್ ಕೂಡ ಮಾಡಲಿಲ್ಲ. ಇದೇ ಮಾಯಮ್ಮ ಅವರ ಸಾವಿಗೆ ಕಾರಣ ಆಯಿತು. ವೈದ್ಯರ ನಿರ್ಲಕ್ಷ್ಯದ ಕಾರಣದಿಂದ ಮಾಯಮ್ಮ ಅವರು ಮೃತಪಟ್ಟಿದ್ದಾರೆ ಅಂತ ಆ ಮಾಯಮ್ಮ ಅವರ ಮಕ್ಕಳು ಮತ್ತು ಸೊಸೆಯಂದಿರು ಆರೋಪಿಸುತ್ತಿದ್ದಾರೆ. ಮಾಮೂಲಿ ಗುರುವಾರ ಚೆನ್ನಾಗಿ ಊಟ ಮಾಡಿ ಮನ್ಕೊಂಡವ್ರೆ. ಬೆಳಗ್ಗೆ ಎದ್ದು ಒಂಚೂರು ಎದೆ ನೋವು ಅಂದ್ಬಿಟ್ಟು ಅಲ್ಲಿ ಇದ್ರ ಹತ್ರ BGS ಅಲ್ಲಿ ತೋರಿಸೋರೆ. ಅಲ್ಲಿ ಅಷ್ಟೇ ಓಪನ್ ಹಾರ್ಟ್ ಸರ್ಜರಿ ಮಾಡಲ್ಲ, ಇಮಿಡಿಯೇಟ್ ಇದಕ್ಕೆ ಹೋಗ್ಬಿಡಿ ಜಯದೇವಾಗೆ ಅಂತ ಅಲ್ಲಿಂದ ಆಂಬುಲೆನ್ಸ್ ಮಾಡಿ ಕಳಿಸಿದ್ರು. ನಾವು ಬಂದ್ವಿ. ಇಲ್ಲ ಆ ಬೆಡ್ ಇಲ್ಲ, ಈ ಬೆಡ್ ಇಲ್ಲ, ಹಂಗೆ ಹೆಂಗೋ ಬೆಡ್ ಕೊಟ್ಟರು. ಸರಿ, ಇನ್ನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋ ಶುಕ್ರವಾರ ಎಲ್ಲ ಮಾಡಿದ್ರು, ಶನಿವಾರ ಎಲ್ಲ ಮಾಡಿದ್ರು, ಭಾನುವಾರ ಎಲ್ಲ ಮಾಡಿ ಇವತ್ತು ಬಂದ್ಬಿಟ್ಟು ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬಿಡಿ, ಅಕ್ಟೋಬರ್ಗೆ ಡೇಟ್ ಕೊಟ್ಟಿದ್ದೀವಿ, ಆಪ್ರೇಷನ್ ನಿಮ್ಮ ಡಾಕ್ಟ್ರು ಫುಲ್ ಬ್ಯುಸಿ ಆಗಿಬಿಟ್ಟವ್ರೆ, ಅಕ್ಟೋಬರ್ಗೆ ಬನ್ನಿ ಅಂದರು. ನಾನು ಹಂಗೋ ಅಕ್ಟೋಬರ್ವರೆಗೂ ಏನು ಹೆಂಗಿರೋದು ಅಂದರೆ, ಇಲ್ಲ ಟ್ಯಾಬ್ಲೆಟ್ಸ್ ಕೊಡ್ತೀವಲ್ಲ ಚೆನ್ನಾಗಿರ್ತಾರೆ, ಏನು ತೊಂದರೆ ಆಗೋದಿಲ್ಲ, ಏನಿಲ್ಲ, ಅಕ್ಟೋಬರ್ಗೆ ಬನ್ನಿ ಅಂದರು. ನಾವು ಹಂಗೆ ಏನು ಬಡವ್ರಿಗೆ ಇದಕ್ಕೆ ಜೀವಕ್ಕೆ ಬೆಲೆನೇ ಇಲ್ವಾ? ವಯಸ್ಸಾಗೈತೆ, ಹೋಗಲಿ, ವಯಸ್ಸಾಗಿದೆ, ಶುಗರ್ ಇದೆ, ಎಲ್ಲ ಗೊತ್ತು ಅವ್ರಿಗೆ. ಬಂದು ಒಂದು ಟೆಸ್ಟ್ ಮಾಡಲಿಲ್ಲ, ಒಂದು ಇದು ಮಾಡಲಿಲ್ಲ, ಒಂದು ICU ಅಲ್ಲಿ ಇಡಲಿಲ್ಲ, ಮಾಮೂಲಿ ರೂಮಲ್ಲೇ ಇಟ್ಟರು. ನಾಳೆ ಕರ್ಕೊಂಡು ಹೋಗ್ಬಿಡಿ ಅಂದರು. ಈಗ ಊಟ ಮಾಡಿ ಚೆನ್ನಾಗೇ ಮನ್ಕೊಂಡ್ರು. ಒಂಚೂರು ನೋವು ಬಂತು, ಹಿಂಗೆ ನೀವು ಬಿಟ್ಟು ಆಶಾಶ ನೀವೇ ಅಂತು. ನೀವ್ದು ಸಿಸ್ಟ್ರನ್ನ ಕರೆದೆ ICU ಕರ್ಕೊಂಡು ಹೋದ್ರು. ಇಲ್ಲ ಆಗೋಯ್ತು, ಹಾರ್ಟ್ಬೀಟ್ ಎಲ್ಲ ನಿಂತೋಯ್ತು, ಮುಗೀತು, ಹೋಗಿ ಮನೆಗೆ ಅಂತಾರೆ. ಈಗ ಹಿಂಗೆ ಆಗೋದ್ರೆ ಹೆಂಗೆ ಜೀವನ ಅಂತ. ಅಯ್ಯಪ್ಪನ ಹೆಸರು ಏನು ಗೊತ್ತೋ, ಅವ್ನ ಮುಖನೂ ನಾವು ನೋಡಿಲ್ಲ. ಸರ್ಜರಿ ಡಾಕ್ಟರ್ ಅಂತೆ ಅಯ್ಯಪ್ಪ, ಸರ್ಜರಿ ಅಂತೆ. ಇನ್ಫ್ಲೂಯೆನ್ಸ್ ಇದ್ರೆ ಮಾತ್ರ ಇಲ್ಲಿ ಬೆಲೆನಾ? ನಮ್ಮಂಥ ಬಡವ್ರಿಗೆ ಏನು ಬೆಲೆನೇ ಇಲ್ಲ. ಇಲ್ಲಿ 3 ಕಟ್ಕೊಂಡಿತ್ತಂತೆ, 3 ಪೈಪು. ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. 3 ಪೈಪ್ ಕಟ್ಕೊಂಡಿತ್ತು. ಮತ್ತೆ 70 ವರ್ಷ ಆಗೈತೆ ಅಂಥವ್ರಿಗೆ ಇವರು ICU ಅಲ್ಲಿ ಇಟ್ಟು ಟ್ರೀಟ್ಮೆಂಟ್ ಕೊಟ್ಟು ಆಪ್ರೇಷನ್ ಮಾಡಬೇಕು ತಾನೆ. ಅದು ಎಷ್ಟು ದುಡ್ಡು ಆಗುತ್ತೋ ಅದನ್ನ ಇವಾಗ ಕೋಟಿ ಕೊಟ್ಟರು ಬದುಕ್ತಾರ ಅವರು? ಈಗ ನಮ್ಮ ಜೀವನನೇ ಹಾಳಾಯ್ತಲ್ಲ. ಈಗ ಯಾರಿದ್ದಾರೆ ಹೇಳಿ? ಹಾಸ್ಪಿಟ್ಲು ಡೈರೆಕ್ಟ್ ಇದಾರಲ್ಲ, ಅವ್ರು ಏನಿಲ್ಲ. ಬೇರೆ ಕೆಲವ್ರು ಹೇಳ್ತಾರೆ ದುಡ್ಡು ಕೊಡ್ಬೇಕು ಅವ್ರಿಗೆ ಏನೋ ಒಂದು ಡಾಕ್ಟರ್ಗೆ ಯೂನಿಟಲ್ಲಿ ಅವ್ರಿಗೆ ಗೊತ್ತಾಗ್ಬಿಟ್ರೆ ದುಡ್ಡು ಕೊಟ್ಟರೆ ನಾನು ಆಯಿತು ಅದನ್ನು ಕೊಡ್ತೀನಿ. ಯಾರಾದ್ರೂ ಒಂದು ಇದು ಮಾಡಿದ್ರೆ ಮಾತಾಡ್ತೀವಿ, ಫಸ್ಟು ಯಾರು ಡಾಕ್ಟ್ರು ಅಂತ ಗೊತ್ತಾಗಬೇಕು. ಯಾರು ಡಾಕ್ಟ್ರು ಬರ್ತಾರೆ ಅಂದರೆ, ಇಲ್ಲ ಬರ್ತಾರೆ ಇರ್ರಿ, ಅಲ್ಲಿ CD ನೋಡೋಕ್ಕೆ CD ನಾನು ಮಾಡೋದು ಅಲ್ಲೇ ಆಂಜಿಯೋಗ್ರಾಮ್ ಮಾಡವ್ರೆ ಅಲ್ಲಿ ಬೆಳಗ್ಗೆ ಕ್ರಾಸಲ್ಲಿ. ಆ CD ನೋಡೋಕ್ಕೆ ನೆನ್ನೆ ತಗೊಂಡೋಗೋರೆ. ನೆನ್ನೆ ತಗೊಂಡೋದ್ರು ನಾನು ಬರಲೇ ಇಲ್ಲ. ಹಂಗಿದ್ರು ಕೇಳಿದೆ, ಎಲ್ಲ CD ತಗೊಂಡೋದವರು ಒಂದು ಏನು ಅಂತ ಹೇಳಲಿಲ್ಲ. ಅದು ಬಂದು ಇಲ್ಲ, ಅದು ಎಲ್ಲೈತೆ ಅಂತ ಕೇಳಿಲ್ಲ. ಬೇರೆ ಇನ್ನೊಬ್ರಿಗಾರ ತೋರಿಸಿ ಏನು ಮಾಡ್ಬೋದು ಅಂತ ಅಂದರೆ, ಇಲ್ಲ ತಗೊಂಡೋಗಿ ಬರೆದಿರ್ತಾರೆ. ಆಮೇಲೆ ರಾತ್ರಿ 10 ಗಂಟೆಗೆ ಬಂದು ಯಾರೋ ಒಬ್ಬರು ಡ್ಯೂಟಿ ಇಟ್ಟಾರೆ. ಇಲ್ಲ, ಅದು ಸರ್ಜರಿ, ಓಪನ್ ಸರ್ಜರಿನೇ ಮಾಡಬೇಕು, ಅದನ್ನು ಮಾಡಿ ಇದು ಬೆಳಗ್ಗೆ ಡಾಕ್ಟ್ರು ಬರ್ತಾರೆ ಸರ್ಜನ್ 11 ಗಂಟೆಗೆ ಮಾಡಿಬಿಟ್ಟು ನಿಮ್ಗೆ ಯಾವಾಗ ಮಾಡಬೇಕು ಅಂತ ಹೇಳ್ತಾರೆ ಅಂದರು. ನಾನು ಆವಾಗ 3 ಗಂಟೆಗೆ ಇದ್ದಾನೆ. ಅವಾಗ ಇದ್ದಕ್ಕಿದ್ದಂಗೆ 8 ಗಂಟೆ ಕೆಲಸ ಮಾಡ್ಬಿಟ್ಟು ಬಂದು ಇಲ್ಲಿಂದ 8 ಗಂಟೆಯಿಂದ ಕಾಯ್ದಿದ್ದೀನಿ.
ಒಬ್ಬರು ಇಲ್ಲ. ಆಮೇಲೆ ಇವನಿಗೆ ಫೋನ್ ನೋಡಿ, ಯಾರು ಒಬ್ಬರು ಇಲ್ಲ, ಈ ಥರ ಕೇರ್ಲೆಸ್ ಮಾಡ್ತಾ ಇದ್ದೀರಾ, ಈಗ ಹೇಗೆ ಮಾಡೋದು, ಬೇರೆ ಹಾಸ್ಪಿಟ್ಲಿಗಾರ ಕರ್ಕೊಂಡು ಹೋಗೋಣಂದೆ ಎಲ್ಲ ಆಮೇಲೆ ಅವ್ರನ್ನಾಗ ಇವ್ನು ಫೋನ್ ಮಾಡಿ ಆಮೇಲೆ ಅವ್ರ ಕಡೆ ಯಾರೋ ನಟರಾಜನ ಅಂದ್ಬಿಟ್ಟು ಯಾರೋ ಒಬ್ಬನ ಇಮಿಡಿಯೇಟ್ಲಿ ಇವ್ರನ್ನ ಇದನ್ನ ಫಾಲೋಅಪ್ ಮಾಡಿ ಅಂತ ಅಂದ್ಬಿಟ್ಟು ಹೋದ್ರು. ಫಾಲೋಅಪ್ ಮಾಡಿ ಅಂತ ಹೋದರು. ಯಾರೋ ಬರ್ತಾರೆ ಅಂತ ಕರ್ಕೊಂಬತ್ತೀನಿ ಅಂತ ಹೋದ್ರು. ಅವ್ರು ಯಾರೂ ಬರಲಿಲ್ಲ. ನಿನಗೆ ಗೊತ್ತಾಗಲ್ಲ, ಎಲ್ಲ ಬಂದು ನೋಡವ್ರೆ, ನಿನಗೆ ಗೊತ್ತಾಗಲ್ಲ, ನಾನು ಅಲ್ಲೇ ಕೂತಿದ್ರಿ, ಯಾರೂ ಬರಲಿಲ್ಲ ಕಣೋ, ಅಲ್ಲಿ ಬರ್ದೋಗವ್ರೆ, ಅವ್ರು ಕೊಡ್ತಾರೆ ಟ್ರೀಟ್ಮೆಂಟ್ ಮಾತ್ರೆ ಕೊಟ್ಬಿಡ್ತಾರೆ. ನಾನು ಹಂಗಿದ್ರು ನಾನು 3 ಗಂಟೆಗೆ ಎದ್ದು ನಾನು ಕೆಲಸ ಮಾಡ್ಕೊಂಡು ಬಂದು ಇವ್ನು ಬರತ್ತ. ಅದೆಷ್ಟೋ ಅಸಂಖ್ಯ ರೋಗಿಗಳ ಪಾಲಿಗೆ ಸಂಜೀವಿನಿಯಾಗಿದ್ದಂತಹ ಆಸ್ಪತ್ರೆ ಜಯದೇವ ಆಸ್ಪತ್ರೆ. ಆದರೆ ಈಗ ಇಂಥದೊಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಚಿಕಿತ್ಸೆ ಸರಿಯಾಗಿ ಕೊಡ್ಲಿಲ್ಲ, ಗಮನಿಸ್ತಿಲ್ಲ, ವೈದ್ಯರ ನಿರ್ಲಕ್ಷ್ಯದಿಂದ ಮಹಿಳೆ ಸಾವು ಅನ್ನುವಂತಹ ಆರೋಪ. ಹಾಗಾಗಿ ಏನ್ ಹೇಳ್ತಾರೆ ಹಾಗಿದ್ರೆ ಆಡಳಿತ ಮಂಡಳಿ ಅಂತ ನೋಡೋದಕ್ಕೆ TV9 ಸಂಪರ್ಕಿಸೋದಕ್ಕೆ ಪ್ರಯತ್ನ ಪಡ್ತು ಜಯದೇವ ಆಸ್ಪತ್ರೆ ನಿರ್ದೇಶಕ ಅವರನ್ನ. ಆದರೆ ಅವರು ಇದಕ್ಕೆ ಫೋನ್ ರಿಸೀವ್ ಮಾಡ್ತಿಲ್ಲ, ನಮ್ಮ ಸಂಪರ್ಕಕ್ಕೆ ಸಿಗ್ತಿಲ್ಲ, ಯಾವುದೇ ಪ್ರತಿಕ್ರಿಯೆ ನೀಡೋದಕ್ಕೆ ಮುಂದಾಗ್ತಾ ಇಲ್ಲ. ನಿನ್ನೆ ರಾತ್ರಿ ಮೃತಪಟ್ಟಿದ್ದಾರೆ ಈ ತಾಯಿ. ಈಗ ಇವರ ಮಕ್ಕಳು ರೋಧಿಸ್ತಾ ಇದ್ದಾರೆ. ಪ್ರತಿಷ್ಠಿತವಾದಂತಹ ಆಸ್ಪತ್ರೆ, ಅದೆಷ್ಟೋ ಜೀವವನ್ನು ಉಳಿಸಿದಂತಹ ಆಸ್ಪತ್ರೆ. ಆದರೆ ಈ ರೀತಿ ಆಗ್ಬಿಟ್ರೆ ಬಡವರು ಇನ್ನೆಲ್ಲಿ ಹೋಗಬೇಕು ಅನ್ನುವಂಥ ಪ್ರಶ್ನೆಯನ್ನು ಈ ಕುಟುಂಬ ಕೇಳ್ತಾ ಇದೆ. ಈ ಮೊದಲಿಗೆ ಅವರು ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲಿಸ್ತಾರೆ. ಅಲ್ಲಿ ಓಪನ್ ಹಾರ್ಟ್ ಸರ್ಜರಿ ಆಗಬೇಕಾಗಿದೆ, ಜಯದೇವ ಕರ್ಕೊಂಡು ಹೋಗಿ ಅಂತ ಸಜೆಸ್ಟ್ ಮಾಡಿದ್ದಕ್ಕಾಗಿ ತಕ್ಷಣ ಇಲ್ಲಿ ಕರ್ಕೊಂಡ್ಬರ್ತಾರೆ. ಆದರೆ ಶುಕ್ರವಾರದಿಂದ ಏನು ಟ್ರೀಟ್ಮೆಂಟು ಕೊಟ್ಟಿಲ್ಲ, ಅಕ್ಟೋಬರಲ್ಲಿ ಡೇಟ್ ಕೊಡ್ತೀವಿ, ಆಗ ಬನ್ನಿ ಅಂತ ಹೇಳಿದ್ರು. ತಕ್ಷಣ ಆಗಬೇಕಾಗಿರುವಂಥ ಚಿಕಿತ್ಸೆಯನ್ನು ವಿಳಂಬ ಮಾಡಿ ಆಸ್ಪತ್ರೆಯಲ್ಲಿ ಅವರು ಸಾಯೋ ಹಾಗೆ ಮಾಡಿದ್ದಾರೆ ಎನ್ನುವಂಥದ್ದು ಮಾಯಮ್ಮ ಅವರ ಸಂಬಂಧಿಕರ ಆಕ್ರೋಶ. ಆದರೆ ಆದದ್ದೇನು, ಯಾಕೆ ಕೊಟ್ಟಿಲ್ಲ, ಅದರ ಬಗ್ಗೆ ಯಾವುದೇ ಕ್ಲಾರಿಫಿಕೇಶನ್ ಆಸ್ಪತ್ರೆ ಕಡೆಯಿಂದ ಈವರೆಗೂ ಕೂಡ ಸಿಗ್ತಾ ಇಲ್ಲ. ಮೃತ ಮಾಯಮ್ಮ ಅವರ ಸಂಬಂಧಿ ಹರೀಶ್ ಅವರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹರೀಶ್ ಅವರೇ, ಬಹಳ ನೋವಿನ ಸಂಗತಿ, ನೀವು ಕಳ್ಕೊಂಡಿದ್ದೀರಿ ಒಂದು ಜೀವವನ್ನ. ಏನ್ ನಡೀತು, ಯಾಕೆ ಯಾರು ವೈದ್ಯರು ಬರ್ಲಿಲ್ವಾ, ಆದದ್ದು ಏನು ಅನ್ನೋದ್ರ ಬಗ್ಗೆ ತಾವು ಡೀಟೇಲ್ಸ್ ಕೊಡೋದಾದ್ರೆ. ಮೇಡಮ್, ನಮ್ಮ ಪೇಷಂಟ್ ಕಡೆ ಯಾವ ಮುತುವರ್ಜಿ ತೋರಿಸ್ತಿಲ್ಲ, ಡಾಕ್ಟರ್ಗಳೇ ಆಗಲಿ ಅಥವಾ ಯಾರಾಗಲಿ, ಏನೇ ಕೇಳಿದ್ರು ಏನೇನೋ ಆನ್ಸರ್ ಮಾಡೋದು. ಒಬ್ಬತ್ತ ಬಂದು ಹೇಳ್ತಾನೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬಿಡಿ, ಇದೆಲ್ಲ ತುಂಬಾ ಇದಾಗುತ್ತೆ, ಕರ್ಕೊಂಡು ಹೋಗ್ಬಿಡಿ ಮನೆಗೆ ಅಂತ ಹೇಳ್ತಾರೆ. ಒಬ್ರು ಬಂದು ಹೇಳ್ತಾರೆ ಅಕ್ಟೋಬರ್ 22 ಬಂದು ಆಪರೇಷನ್ ಮಾಡಿಸ್ಕೊಳ್ಳಿ, ಇವಾಗ ಏನ್ ಪ್ರಾಬ್ಲಮ್ ಇದೆ ಅಂತಾರೆ. ಈ ತರ ಲೈಟ್ ಆಗಿ ಆನ್ಸರ್ ಕೊಟ್ಬಿಟ್ಟು ಈಗ ಸಡನ್ ಆಗಿ ಡೆತ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅಲ್ಲ, ಏನ್ ಹೇಳಿದ್ರು ವೈದ್ಯರು, ಸಾವಿಗೆ ಏನ್ ಕಾರಣ ಅಂತ ಹೇಳಿದ್ರ? ಸಾವಿಗೆ ಅದೇ ಹೇಳಿದ್ದು, ಅವರು ಓಪನ್ ಹಾರ್ಟ್ ಸರ್ಜರಿಗೆ ಸಜೆಸ್ಟ್ ಮಾಡಿದೀವಿ, ಬಟ್ ಇವಾಗ ಅದಕ್ಕೆ ಆಗಲ್ಲ, ಟೈಮ್ ಹಿಡಿಯುತ್ತೆ, ದಯವಿಟ್ಟು ಕರ್ಕೊಂಡು ಹೋಗ್ಬಿಡಿ ಮನೆಗೆ ಅಂತ ಹೇಳ್ತಾರೆ. ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಡಿಸ್ಚಾರ್ಜ್ ಕೂಡ ಬಂದಿದ್ದಾರೆ. ನಾವ್ ಹೇಗ್ ಕರ್ಕೊಂಡು ಹೋಗಕ್ಕಾಗತ್ತೆ? ಎಮರ್ಜೆನ್ಸಿ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಹೇಗ್ ಮನೆ ಕರ್ಕೊಂಡು ಹೋಗಕ್ಕಾಗತ್ತೆ? ಎಮರ್ಜೆನ್ಸಿ ತಾನೇ ನಾವು ಆಂಬುಲೆನ್ಸ್ ಮಾಡಿ ಕರ್ಕೊಂಡ್ ಬಂದಿದ್ದು ಹಾಸ್ಪಿಟಲ್ಗೆ. ಮೆಡಿಸಿನ್ ಏನಾದ್ರು ಕೊಟ್ಟಿದ್ರಾ? ಯಾರು ಬಂದು ಅಟ್ ಲೀಸ್ಟ್ ಪರಿಶೀಲನೆ ಮಾಡಿದ್ರಾ? ಫ್ರೈಡೇ ಬಂದು ಅಡ್ಮಿಟ್ ಮಾಡಿರೋದಕ್ಕೆ ಐಸಿಯುನಲ್ಲಿ ಸಾಯಂಕಾಲ ಇಟ್ಕೊಂಡು 10 ಗಂಟೆಗೆ ವಾರ್ಡ್ಗೆ ಶಿಫ್ಟ್ ಮಾಡಿ 4 ದಿವಸ ವಾರ್ಡಲ್ಲಿ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಒಳ್ಳೆ ಗೋಲ್ಡನ್ ಅವರ್ಸ್ನೆಲ್ಲ ಹಾಳು ಮಾಡ್ಕೊಂಡು ಸಡನ್ ಆಗಿ ಮಂಡೇ ಈವ್ನಿಂಗ್ ನೈಟ್ 8 ಗಂಟೆಗೆ ಡೆತ್ ಅಂತ ಡಿಕ್ಲೇರ್ ಮಾಡ್ತಿದ್ದಾರೆ. ಏನ್ 4 ಡೇಸ್ ಏನ್ ಆಕ್ಷನ್ ತಗೊಂಡ್ರು? ತಾವು ಆಸ್ಪತ್ರೆ ಅಲ್ಲಿ ಆಡಳಿತ ಮಂಡಳಿ ಯಾರನ್ನಾರು ಅವ್ರನ್ನ ಸಂಪರ್ಕಿಸೋ ಪ್ರಯತ್ನ ಮಾಡಿದ್ರಾ? ರಿಕ್ವೆಸ್ಟ್ ಮಾಡ್ತಾನೆ ಇದೀವಿ ಕಂಟಿನ್ಯೂಸ್ ಆಗಿ, ಏನಾದ್ರು ಮಾಡಿ ಸರ್, ಸರ್ಜರಿಗೆ ಏನಾದ್ರು ಅಪ್ಲೈ ಮಾಡಿ, ಏನಾದ್ರು ಮಾಡಿ. ಇಲ್ಲ ಸರ್, ಎಲ್ಲ ಯೂನಿಟ್ ಗಳು ಬಿಸಿ ಇದಾವೆ, ಒಂದ್ ಯೂನಿಟ್ ಇಂದ ಇನ್ನೊಂದು ಯೂನಿಟ್ಗೆ ನಾವು ಹೋಗಕ್ಕಾಗಲ್ಲ, ಅದಿರೋ ಯೂನಿಟ್ ಅವರೇ ನೋಡ್ಕೋಬೇಕು, ಸ್ವಲ್ಪ ಅಲ್ಲೇ ವಿಚಾರಿಸ್ಕೊಳ್ಳಿ ಅಂತ ಅವರೇ ಹೇಳ್ತಾರೆ. ನಾವು ಅಲ್ಲಿ ವಿಚಾರಿಸಿದ್ರೆ ಯಾರು ರೆಸ್ಪಾನ್ಸಿಬಲ್ ಆಗಿ ಆನ್ಸರೇ ಕೊಡಲ್ಲ. ಬರೀ ಸಿಸ್ಟರ್ ಇರ್ತಾಳೆ, ಆ ಸಿಸ್ಟರ್ ಹೇಳ್ತಾರೆ, ಎಲ್ಲ ಡಾಕ್ಟರ್ ಬರ್ತಾರೆ ಬೆಳಿಗ್ಗೆ ರೌಂಡ್ಸ್ ಬಂದ ಮಾತಾಡಿ, ಮತ್ತೆ ಯಾರು ಮಾತಾಡಕ್ಕೆ ಬಿಡಲ್ಲ. ಅವ್ರ ನಂಬರ್ ಅದು ಕೊಡಿ, ಮಾತಾಡ್ತೀವಿ ಅಂದ್ರೆ ನಂಗೆ ಕೊಡಕ್ ಬರಲ್ಲ ಅಂತ ಹೇಳ್ತಾರೆ. ಸಿಸ್ಟಮ್ಮೇ ತುಂಬಾನೇ ಸ್ಲೋ ಸಿಸ್ಟಮ್ ಆಗಿಬಿಟ್ಟಿದೆ ಮೇಡಮ್. ಎಸ್ ಥ್ಯಾಂಕ್ ಯು ಹರೀಶ್ ಅವರೇ, TV9 ಜೊತೆ ಮಾತನಾಡಿದ್ದಕ್ಕೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮತ್ತೆ ಜಯದೇವ ಆಸ್ಪತ್ರೆ ನಿರ್ದೇಶಕರನ್ನ ಸಂಪರ್ಕಿಸೋ ಪ್ರಯತ್ನ ಮಾಡಿದ್ವಿ. ಆದರೆ ಅಲ್ಲಿಂದ ಉತ್ತರ ಬರ್ತಾ ಇರೋದು ಅವರು ಮೀಟಿಂಗ್ನಲ್ಲಿದ್ದಾರೆ, ಸದ್ಯಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂಥ ಉತ್ತರ ಬರ್ತಿದೆ. ಆದರೆ ಒಂದು ಜೀವ ಹೋಗಿದೆ, ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ವೈದ್ಯರ ನಿರ್ಲಕ್ಷ್ಯ, ತತ್ಕ್ಷಣಕ್ಕೆ ಟ್ರೀಟ್ಮೆಂಟ್ ಸಿಗಲಿಲ್ಲ, ಅಕ್ಟೋಬರ್ಗೆ ಬನ್ನಿ ಅಂತ ಹೇಳಿ ಡೇಟ್ ಕೊಡ್ತಾರೆ ಇಂಥದ್ದೊಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಸರ್ಜರಿಗೆ. ಆದರೆ ಕರ್ಕೊಂಡು ಹೋಗೋದ್ರೊಳಗಡೆ ಆಸ್ಪತ್ರೆಯಲ್ಲಿ ಜೀವ ಹೋಗುತ್ತೆ ಅಂತಂದ್ರೆ ಏನರ್ಥ? ಸಂಬಂಧಿಕರ ಆಕ್ರೋಶ, ಆರೋಪಕ್ಕೆ ಉತ್ತರ ಸಿಗ್ತಾ ಇಲ್ಲ ಆಡಳಿತ ಮಂಡಳಿಯಿಂದ.